ವೀಕ್ಷಕರಾಗಿ ಬಂದಿದ್ದೀವಿ. ಸೊ ಆಕಾಂಕ್ಷಿಗಳ ಹೆಸರನ್ನು ಕಳಿಸ್ಬೇಕಾಗಿದೆ. ಈಗಾಗಲೇ ಮಾಡಬೇಕಾಗಿತ್ತು, ಡಿಲೇ ಆಗಿದೆ. ಸೊ 30 ತಾರೀಕೊಳಗೆ ಲಿಸ್ಟ್ ಕೊಡಬೇಕಾಗಿದೆ. ಸೊ ಯಾರು ಆಕಾಂಕ್ಷಿಗಳದಾರ ಲಿಸ್ಟ್ ತೊಗೋತೀವಿ ಮತ್ತು ಅವ್ರ ಅಭಿಪ್ರಾಯ ಕೂಡ ಪಡೀಲಿಕ್ಕೆ ಬಂದಿದ್ದೀವಿ. ನೋಡೋಣ ಏನು ಚರ್ಚೆ ಆಗ್ತೈತಿ ಗೊತ್ತಿಲ್ಲ. ಇನ್ನು ಹೋದ್ಮ್ಯಾಗ ನಮಗೆ ಗೊತ್ತು. ಅರ್ಜಿ ಕೊಟ್ಟ ಮೇಲೆ ಆಕಾಂಕ್ಷಿಗಳು ಯಾರು ಗೊತ್ತಾಗ್ತದೆ. ಸೊ ಕಾದು ನೋಡೋಣ, ಸಾಯಂಕಾಲವರೆಗೆ ಗೊತ್ತಾಗುತ್ತೆ. ಸ್ಥಳೀಯ ಅಭ್ಯರ್ಥಿಗಳು ಹೊರಗಿನ ಅಭ್ಯರ್ಥಿಗಳು ಇಲ್ಲ ಅದು ಹೆಂಗೆ ನಾವು ಹೇಳೋಕ್ಕಾಗಲ್ಲ. ಅರ್ಜಿ ಕೊಟ್ಟ ಮೇಲೆ ಮುಂದೆ ಸ್ಕ್ರೂಟಿನಿ ಆಗೋದು, ಅವ್ರ ಬಗ್ಗೆ ಸರ್ವೆ ಆಗಬೇಕು. ಸೊ ಇನ್ನೂ ಭಾಳಷ್ಟು ಲೆಂದಿ ಪ್ರೊಸೀಜರ್ ಇದೆ. ಎಲ್ಲ ಮಾಡ್ತೀವಿ, ಆದರೆ ಟೈಮ್ ಬೇಕಷ್ಟೇ. ಸರ್ DCM ಇದಕ್ಕೆ ಹೇಳಿ ಏನಾದ್ರು DCM ಇಲ್ಲೇ ಇಲ್ಲ. ಅದು ಯಾವುದಂಥ ಪ್ರಪೋಸಲ್ ಸದ್ಯಕ್ಕಂತ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಸದ್ಯಕ್ಕಂತ ಇಲ್ಲ. ಇಲ್ಲ ಹಿಂದೂ ರೆಬಲ್ ಇಲ್ಲ, ಈಗೂ ರೆಬಲ್ ಇಲ್ಲ, ಪ್ರಶ್ನೆ ಇಲ್ಲ. ಸೊ ಈಗ ನಾವು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ವಿ, ರೆಬಲ್ ಪ್ರಶ್ನೆ ಇಲ್ಲ. ಹೇಳಿ ಮತ್ತೇನು ಬೇರೆ. ಸಾಯಂಕಾಲ ಬೇಕಾದ್ರೆ ನಿಮ್ಗೆ ಎಷ್ಟು ಜನ ಅರ್ಜಿ ಕೊಟ್ಟಂತ ಬೇಕಾದ್ರೆ ಸಾಯಂಕಾಲ ನಮ್ಮ ಆಫೀಸಿಂದ ನಿಮ್ಗೆ ಕಮ್ಯುನಿಕೇಟ್ ಮಾಡಿಸ್ತೀವಿ. ಹಂಗೆ ಹೇಳೋದು 5 ವರ್ಷವರೆಗೆ ಹಾಗೆ ಇರೋದು. ನಾವು 5 ವರ್ಷವರೆಗೆ ಬೀಳ್ತೈತೆ ಇದ್ದೇ ಇರೋದು. ಆ ಥರ ಪ್ರಶ್ನೆ ಇಲ್ಲ. 5 ವರ್ಷ ನಮ್ಮ ಸರ್ಕಾರ ಇದ್ದೇ ಇರ್ತದೆ. ಸರ್ ಯತ್ನಾಳ್ ಹೇಳ್ತಾ ಇರೋದು ಕೋವಿಡ್ ಹಗರಣ ಆಗಿದೆ ಅಂತೇಳಿ ಅವ್ರ ಅವಧಿಯಲ್ಲೇ ಅವ್ರ ಸರ್ಕಾರ ಅವಧಿಯಲ್ಲೇ ಅದೆಲ್ಲ ಗೊತ್ತಿದ್ದಂತೆ ಈಗಾಗಲೇ. ಮತ್ತು ಅದಕ್ಕೆ ತನಿಖಾ ಒಂದು ಟೀಮು ಕೂಡ ಮಾಡಿದ್ದಾರೆ. ಅವ್ರು ತನಿಖೆ ಮಾಡ್ತಾರೆ. ಬಂದ ಮೇಲೆ ನೋಡೋಣ, ಅದು ಏನು ವರದಿ ಬಂದ ಮೇಲೆ ಅದ್ರ ಬಗ್ಗೆ ಹೇಳಿಕ್ಕೆ ಆಗ್ತದೆ.